ನಾವುನಾ ಬೆಂಗಳೂರಾಗ 7-8 ವರ್ಷ ಇದ್ರೂ ಎಂತಿಂತ 5 ಸ್ಟಾರ್ ಹೋಟೆಲ್ದಾಗ ತಿಂದ್ರು ಭೀಮಾ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಶೇಂಗಾ ದಿಂಡಿ ಅಂತ ಊಟನೇ ಒಂದು ದಿನಾನು ಸಿಗ್ಲಿಲ್ಲ. ಅದಕ್ಕೆ ಹೇಳೋದು, ಹುಟ್ಟಿದ ಊರ ಉತ್ತರ ಕರ್ನಾಟಕದ ಊಟ ನಮ್ಗೆ ಎಲ್ಲಿ ಹೋದ್ರು ಪದೇ ಪದೇ ನೆನಪಿಗೆ ಬರ್ತದ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಊಟ ಅಂದ್ರೆ ಬಿಜಾಪುರದ ಸ್ಪೆಷಲ್ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಬಾನ ಹಿಂಡಿ ಫೇಮಸ್. ಈ ಊಟದ ಕೂಡ 4 ಮಂದಿ ಸಂಬಂಧಿಕರು ಇದ್ರಂದ್ರ ಭಾರಿ ಆತೈತಣ್ಣ. ಭೀಮಾ ನೀ ಹೇಳೋದ್ನು ಬರಾಬರಿ ಅದ. ಸಂಬಂಧಿಕರಂದ್ರ ಹೆಂಗಿರ್ಬೇಕಂದ್ರ ಒಂದು ಸಕ್ರಿ ತುಣುಕ್ ಬಿದ್ದರು ಇರಿವಿ ಅದಲ್ಲ, ಒಂದು ಇರಿವಿ ತನ್ನ ಎಲ್ಲ ಬಂಧು ಬಳಗಗಳನ್ನು ಕರ್ಕೊಂಬಂದು ತಿಂತದ. ಹೌದಾ? ಇನ್ನ ಕೆಲವು ಸಂಬಂಧಿಕರು ಹೆಂಗಿರ್ತಾರ ಗೊತ್ತಾನು? ಯಾರೇ ಒಬ್ಬರಿಗೆ ಒಳ್ಳೇದಾತಿತ್ತಂದ್ರ ಚಾಲುನೆ ಪೂಜೆ ಮಾಡ್ಸೋದು, ನಿಂಬಿಕೆ ಒಗ್ಯೋದು, ನನಗೆ ಹಿಂದೆ ಹಾಂಗ್ ಅಂದಿದ್ರು ಹಿಂಗ್ ಅಂದಿದ್ರು ಮತ್ತೆ ಚಾಲನೆ ಮಾಡೋದು. ಚಾಲು ಮಾಡಿದ್ರೆ ಏನಾಗ್ಬೇಕಣ್ಣ? ಎಂತ ದೇವ್ರು ಮಾಡಿದ್ರೆ ಏನೋ ಆಗ್ಲಕತ್ತಿಲ್ಲ, ನಮ್ಗೇನ್ ಆಗ್ತದ? ಇಂಥ ನಾಯಿಗಳು ಮಾಡಿದ್ರೆ ಏನ್ ಆಗ್ಬೇಕೀಗದ? ಅವ್ರು ನಮಗ್ ಕೆಟ್ಟದ್ ಬಯಸಿದ್ರೆ ಏನಾಯ್ತು? ಅವ್ರಿಗೂ ಒಬ್ಬವ ಮತ್ತೊಬ್ಬವ ಮೇಲ್ಗಡೆ ಭಗವಂತ ಕೆಟ್ಟದ್ ಮಾಡವ ಇದ್ದೇ ಇರ್ತಾನ.